ಸಂಕೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಯಾವುದಾಯ್ತು ಈಗ? ರೂಪೋಪನ್ಯಾಸ ಚ ಇನ್ನು ಹಿಂದೆ ಅದೃಶ್ಯಾತ್ವಾದಿ ಗುಣಕಃ. ಅದೃಶ್ಯತ್ವಾದಿ ಗುಣಗಳಿವೆ. ಅದೆಲ್ಲ ಇರೋದು ಯಾವುದಕ್ಕಿದೆ ಅಂತ ಹೇಳಿದರೆ ಬೇರೆ ವಿಷ್ಣುವಿಗೆಲ್ಲ ಅದೆಲ್ಲ ಬೇರೆ ಕಡೆ ಇದೆ ಅಂತ. ಸುಳ್ಳೋದು ವಿಷ್ಣುವಿಗೆ ಇರೋದು. ಅದೃಶ್ಯತ್ವ ಅಂಬೋದು ಒಂದು ಸ್ಟೇಜಲ್ಲಿ ಕೆಲವರು ಇರ್ಬೋದು. ಆಬ್ಸಲ್ಯೂಟ್ ಅದು ಎಲ್ಲೆಲ್ಲಿ ದೇವ್ರ ಬಗ್ಗೆ ಹೇಳಿ ಆಬ್ಸಲ್ಯೂಟ್ ಹೇಳಬೇಕು ನಾವು. ಶ್ರೀಮಂತ 100 ರೂಪಾಯಿ ಶ್ರೀಮಂತ ಕರೀತಾರ? ಆ 1 ರೂಪಾಯಿ ಇರೋಂಥ ವಾಸಿ ಹೊರತು ಅವನು ಆಬ್ಸಲ್ಯೂಟ್ ಅಲ್ಲ. ಆಬ್ಸಲ್ಯೂಟ್ ಅಂದರೆ ಏನು? ಕಂಡೀಷನ್ ಹಾಕಿದ್ರೆ ಆಬ್ಸಲ್ಯೂಟ್ ಆಗಲಿಲ್ಲ. ಕಂಡೀಷನಲ್ ಗ್ರೇಟ್ನೆಸ್ ಈಸ್ ನೋ ಗ್ರೇಟ್ನೆಸ್. ಕಂಡೀಷನ್ ಹಾಕಿ ಏನು ಕೇಳಿದ್ರೆ ಈ ಗ್ರೇಟ್ ಅಷ್ಟೇ. ಆ ಥರ ಇರ್ತದೆ. ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಓಂ. ಪೃಥಿವ್ಯಾದಿ ದೃಷ್ಟಾಂತ ಮುಕ್ತ ಅಕ್ಷರಾತ್ ಸಮಭವತೀಹ ವಿಶ್ವಂ ಇತ್ಯತಃ ಪರಂ ತತ್ಪರತಃ ಪರಮಪರಾಭಿಧಾನಾತ್ ಕೂಟಸ್ಥೋ ಅಕ್ಷರ ಉಚ್ಯತೆ ಇತಿ ಸ್ಮೃತೇಶ್ಚ ಪ್ರಕೃತೇ ಪ್ರಾಪ್ತಿ. ಪ್ರಕೃತಿ ಅಂತ ಹೇಳಿದ್ರು ಅಂದಕ್ಕೆ ಬರುತ್ತೆ, ಬರೋದಿಲ್ಲ. ಬ್ರಹ್ಮಶಬ್ದಾತ್ ಪರತಃ ಪರಾಭಿಧ್ಯಾನಾದೇವ ಚ ಹಿರಣ್ಯಗರ್ಭಸ್ಯ. ಅಥವಾ ಬ್ರಹ್ಮದೇವರಾಗಬಹುದು, ಇಲ್ಲ ಪ್ರಕೃತಿ ಆಗಲಿ, ಇಲ್ಲ ಬ್ರಹ್ಮ ಆಗಲಿ, ವಿಷ್ಣು ಆಗೋದಿಲ್ಲ ಅಂತ ಅವನ ವಾದ. ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ತಮೇವ ಅದೃಶ್ಯತ್ವಾದಿ ಗುಣಕ. ಅದಕ್ಕೆ ಅರ್ಥ ಹೇಳ್ತಾರೆ ಯಾಕೆ ಬರೋದಿಲ್ಲ ಅಂದರೆ ಉತ್ತರ ಇಲ್ಲ. ತತ್ಕರ್ಮ ಯಾವ ಅಧಿಕರಣ ಇದೆ? ಅದೃಶ್ಯತ್ವಾಧಿಕರಣ ಅಂತಾನೆ ಬೇಕಾದ್ರೆ ಮುಗೀತಲ್ಲ ಆಗಲೇ. ಅಲ್ಲ ಇದೇ ಆಗ್ತಿರೋದೆ. ಅದೃಶ್ಯತ್ವಾದಿ ಗುಣನೇ ಆಗ್ತದೆ. ಅದು ಮುಗಿದಿದೆ ಆಗಲಿ. ಅದು ಮುಗೀತು ಹಿಂದೆ. ಅವು 2 ದಿವಸ ಬಂದಿದ್ದ ಕಾಲಕ್ಕೆ ಬರೋಗಿದೆ. ಈಗ ನಡೀತಿರೋದಿದೆ. ವಿಶೇಷ ದವ್ಯಂ ತತ್ಕರ್ಮ ಹರಿತೋಷಂ ಯತ್ ಸಾವಿದ್ಯಾ ತನ್ಮತಿರ್ಯಯ. ನೋಡು ಯಾತಕ್ಕೆ ಸರಿಯಲ್ಲ ಅಂದರೆ ನಮಗೆ ಬೇಕಾಗಿರೋದೇನು ಗೊತ್ತಾ? ಈಗ ಅದೃಶ್ಯತ್ವಾದಿ ಗುಣ ಇರಲಿ, ಎಂಥ ಗುಣ ಆಗಬೇಕು? ಮೋಕ್ಷ ಕೊಡೋ ವ್ಯಕ್ತಿ ಆಗಬೇಕು ಮುಖ್ಯ. ಅವನು ಮೋಕ್ಷ ಕೊಡೋ ವ್ಯಕ್ತಿತ್ವ ಅವ್ರು ಯಾರಿಗೂ ಇಲ್ಲ. ಪ್ರಕೃತಿ ಬಂಧಕ. ಆ್ಯಕ್ಚುಲಿ ಪ್ರಕೃತಿ ಪರ ಅರ್ಥ ಮಾಡಬಾರ್ದು. ಯಾಕೆ? ಬಂಧಕ. ಬ್ರಹ್ಮದೇವ್ರ ಪರ ಅರ್ಥ ಮಾಡಬಾರ್ದು. ಅಸ್ವತಂತ್ರರು. ಸೊ ಯಾರು ಕೊಡಬೇಕೀಗ? ವಿಷ್ಣುನೇ ಕೊಡಬೇಕು. ಅದಕ್ಕೆ ಹೇಳ್ತಾರೆ ತಮೇವ ವಿದ್ವಾನ್ ಅಮೃತ ಇಹ ಭವತಿ. ದೇವರನ್ನು ತಿಳ್ಕೊಂಡ್ರೆ ಮಾತ್ರ. ದೇವರನ್ನು ತಿಳ್ಕೊಂಡು ನೋಡಪ್ಪ ಇದೊಂದು ಕೆಲಸ ಅದು ಒಂದು ಕೆಲಸ ಅಲ್ಲ, ಇದು ಒಂದೇ ಕೆಲಸ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲ. ತತ್ಕರ್ಮ ಹರಿತೋಷಮ್ಯತ್ ಸಾವಿದ್ಯಾ ತನ್ಮತಿರ್ಯಯ. ಒಂದು ಕರ್ಮದ ಸಿಂಪ್ಲೆಸ್ಟ್ ಡೆಫಿನೇಷನ್ ಏನು ಗೊತ್ತಾ? ತತ್ಕರ್ಮ ಹರಿತೋಷಮ್ಯತ್. ದೇವರಿಗೆ ಸಂತೋಷ ಕೊಡೋದೇ ಕರ್ಮ. ಅದಕ್ಕೆ ಕೃಷ್ಣ ಹೇಳಿದ ನೋಡು ಅಶ್ವತ್ಥಾಮ ಹತ ಅಂತ ಹೇಳು ಅಂತೇಳಿ. ಧರ್ಮರಾಜ ಹೇಳೋದಕ್ಕೆ ಸಂಕೋಚ ಬಿಟ್ಟುಬಿಟ್ಟ. ಅಲ್ಲ, ದೇವರು ಸಂಕೋಚ ಬಿಟ್ಟು ಇನ್ನೇನು ಬೇಕು ಅದಕ್ಕಿಂತ ಈಗ? ಹೌದಲ್ಲ? ಅದು ಕರ್ಮ ಜಡವಾದ ಕರ್ಮ ಫಲ ಕೊಡೋದಾಗಿದ್ದರೆ, ಜಡವಾದ ಕರ್ಮ ಫಲ ಕೊಡೋದಾಗಿದ್ದರೆ ನಾವು ಬರೀ ಸತ್ಯ ಮೆಕ್ಯಾನಿಕಲಿ ಫಲ ಮಾಡ್ಬೋದಾಗಿತ್ತು. ಮಾಡೋದಿಲ್ಲ. ಏನು ಮಾಡ್ಬೇಕಾದಣ್ಣ? ಆ ಕಾಲಕ್ಕೆ ನೋಡು, ಇವಾಗ ಟ್ರಾಫಿಕ್ ಪೊಲೀಸ್ ಇದ್ದಾರಪ್ಪ, ಅವನ ಉದ್ದೇಶ ಏನು ಅಂದರೆ ಸ್ಮೂತ್ ಟ್ರಾಫಿಕ್ ನೋಡ್ಕೋಬೇಕಷ್ಟೆ. ಏನಾಗಿದೆ? ಸಿಕ್ಕಾಬಿಟ್ಟು ಜಾಮ್ ಆಗಿಬಿಟ್ಟಿದೆ. ಏನು ಮಾಡ್ತಾನಾಗ ಅವನೀಗ? ಬೇಗ ಎಲ್ಲ ಕಡೆ ಬಿಟ್ಬಿಡ್ತಾನೆ. ಯಾರೋ ಬಂದು ಅವ್ನು ಕೇಳೋದಿಲ್ಲ. ಯಾಕೆ ಯಾರೂ ಕೇಳೋದಿಲ್ಲ. ಗುಡ್ ಅಂತ ಹೇಳ್ತಾವೆ. ಗುಡ್ ಈಗ ಅದನ್ನೇ ಮಾಡಿ 2 ತಾಸು ಆಗ್ತಿತ್ತು. ಹೋದೋಯ್ತು. ಬಟ್ ಯಾವಾಗಲೂ ಮಾಡೋಂಗಿಲ್ಲ ಅದನ್ನು. ಆ ಕಾಲಕ್ಕೆ ಮಾತ್ರ. ಪರ್ಪಸ್ ಸರ್ವಾದರೆ ಅದು ಇದು ಅಂತ ಕರೀತಾರೆ ಹೊರತು ಮೆಕ್ಯಾನಿಕಲಿ ಫಾಲ್ ಮಾಡೋದಾದರೆ ಅದಕ್ಕೆ ಮನುಷ್ಯನೇ ಬೇಕಿಲ್ಲ. ಎಲ್ಲ ಮೆಕ್ಯಾನಿಕ್ ಮಾಡಿಬಿಡ್ತು. ಹೇಳಿಲ್ಲ ಯಾರು ಬರಬಾರ್ದು ಐಡಿಯಾ ಇದ್ದರೆ ಒಬ್ಬರು ಯಾರು ಕೊಡಿಸ್ಬಿಟ್ರಾಯ್ತೆ. ಮತ್ತು ಲಾಕ್ ಮಾಡ್ಕೊಂಡು ಹೋದರೆ ಮುಗಿದೋಯ್ತು. ಬೇಕಾದ್ರೆ ಬಿಡಿ, ಬೇಡವಾದ್ರು ಬಿಡಬೇಡ ಅಂತ ಹೇಳ್ಬೇಕಾದ್ರೆ ಯಾರು ಇರಬೇಕಾದ್ರೆ ತಿಳಿದವನು ಕೂಡಬೇಕು ಅಷ್ಟೇ. ತತ್ಕರ್ಮ ಹರಿದೋಷಮ್ಯತ್ ಸಾವಿದ್ಯಾ ತನ್ಮತಿರ್ಯಯ. ಯಾವುದರಿಂದ ಪಾಸ್ ಆಗ್ತಾನೋ ಅದು ಟೆಕ್ಸ್ಟ್, ಉಳಿದು ಟೆಕ್ಸ್ಟ್ ಅಲ್ಲ. ಯಾವುದರಿಂದ ಮೋಕ್ಷಕ್ಕೆ ಹೋಗ್ತೇವೋ ಅದು ಜ್ಞಾನ, ಉಳಿದು ಜ್ಞಾನ ಅಲ್ಲ. ಯಾವುದರಿಂದ ದೇವರು ಸಂತೋಷ ಪಡ್ತಾನೋ ಅದು ಕರ್ಮ, ಉಳಿದು ಕರ್ಮ ಅಲ್ಲ. ಎಷ್ಟು ಬ್ಯೂಟಿಫುಲ್ ಸೆಂಟೆನ್ಸ್ ಗೊತ್ತಾ ಅದು? ಅದನ್ನು ಹೇಳಬೇಕು. ಯಾರಿಗೋ ಹೇಳ್ತಿದ್ದಾರಪ್ಪ ಈಗ ಮದುವೆ ಹುಡುಕ್ತಿ ಎಲ್ಲ ನಂಬರ್ 1 ಇದೆ. ಇಬ್ಬರಿಗೂ ಹುಡುಗ ಒಪ್ಪಿಲ್ಲ, ಮುಗಿದೋಯ್ತು. ಇಬ್ಬರು ಗುಣ ಇದೆ, ಇದಿದೆ, ಅಪ್ಪ ಅಮ್ಮ ಒಪ್ಪಿದ್ದಾರೆ, ಮೈನಸ್ ಪಾಯಿಂಟ್ ಒಂದೂ ಇಲ್ಲ. ಅವರು ಸಮ್ಮೋ ವಿ ಡೋಂಟ್ ಮುಗಿದೋಯ್ತು. ಮತ್ತೇನು ಮಾಡೋದು ನೀವೀಗ? ಒಪ್ಪಾಗಿ. ಯಾಕೆಂದ್ರೆ ಮದುವೆ ಇರೋದು ಅವ್ರ ಮಧ್ಯೆ ಆಗೋದು, ಹುಡುಗರು ಸಂಬಂಧಪಟ್ಟಿರಲಿಲ್ಲ ಅದಕ್ಕೆ. ಅಲ್ಲೋ ಅಷ್ಟೇ. ಎಲ್ಲ ಸರಿ ಇದೆ ಅಂತ ಹೊಡ್ಕೊತಿರ್ತಾರೆ ಪಾಪ. ಆಮೇಲೆ ಕೆಲಸ ಏನೂ ಸರಿ ಇರೋದಿಲ್ಲ. 10 ಕೆಲಸ ಜಾಸ್ತಿ ಆಗುತ್ತೆ. ಇವ್ರು ಯಾರು ಏನು ಮಾಡೋಕ್ಕೆ ಕೆಳಗೆ ಕೂತ್ಬಿಡ್ತಾರೆ. ಅಂದರೆ ಪರ್ಪಸ್ ನೋಡಬೇಕು. ಕರ್ಮದ ಉದ್ದೇಶ ಯಾರು ಹೇಳಿದ್ದಾರೋ ಸಂತೋಷ ಪಡಬೇಕು. ಎಲ್ಲ ಕರ್ಮ ಮಾಡೋಕ್ಕೆ ಹೇಳಿದ್ದು ಭಗವಂತನ. ಆದ್ದರಿಂದ ನಾವು ಸಂತೋಷ ಪಟ್ಟರೆ ಅದು ಕರ್ಮ, ಇಲ್ಲಿ ಹೋದ್ರಲ್ಲ. ಅಥೇ ತದ್ವೇವಾವಯುದ್ಧೇ ವೇದಿತವ್ಯೇ ಪರಾಚೈವಾಪರಾಚ. ಇದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. 2 ವಿದ್ಯೆನೂ ತಿಳಿಬೇಕು. ಜಗತ್ತಿನ ಬಗ್ಗೆನೂ ತಿಳಿಬೇಕು, ಜಗನ್ನಾಥನ ಬಗ್ಗೆನೂ ತಿಳಿಬೇಕು. ಜಗತ್ತಿನ ಬಗ್ಗೆ ತಿಳಿದ್ರೆ ಲೌಕಿಕ, ಜಗನ್ನಾಥ ಬಂದರೆ ವೈದಿಕ. ಬಟ್ ನೀವು ಒಂದನ್ನೇ ತಿಳ್ಕೊಂಡ್ರೆ ಪೂರ್ತಿ ನಾಲೆಡ್ಜ್ ಬರೋದಿಲ್ಲ. 2 ಗೊತ್ತಿರಬೇಕು. ಉದಾಹರಣೆಗೆ ಸರಿಯಾದ ದಾರಿ ಗೊತ್ತಿರಬೇಕು, ತಪ್ಪು ದಾರಿನೂ ಗೊತ್ತಿರಬೇಕು. ಯಾಕೆ? ಅವಾಯ್ಡ್ ಮಾಡಲಿಕ್ಕೆ.
ನಾವು ಗುಣಪೂರ್ಣತ್ವ ಹೇಗೆ ಗೊತ್ತೇನು, ದೋಷ ದೂರತ್ವನೂ ಗೊತ್ತಿರ್ತದೆ. ಇವತ್ತು ಪರವಿದ್ಯೆ ಅಂತ ಏನು ಹೇಳುತ್ತೆ, ಅದು ದೇವ್ರ ಬಗ್ಗೆ ಹೇಳೋದು. ಅಪರವಿದ್ಯೆ ಇದನ್ನು ಹೇಳೋದು. ಇದನ್ನು ಓದಿಬಿಟ್ಟಾಗ ಪರವಿದ್ಯೆ ಮಹತ್ವ ಗೊತ್ತಾಗಲ್ಲ. ಅದನ್ನು ಏನು ಮಾಡಿಕೊಡೋದು, ಯಾವಾಗಲೂ ಒಂದೇ ವಿದ್ಯೆ ಓದಬಾರ್ದು. ಇವತ್ತು ಒಂದೇ ವಿದ್ಯೆ ಓದೋದ್ರಿಂದ ಹಾಗಾಗಿಬಿಡ. ಇವರು ಲೌಕಿಕರು ವೈದಿಕ ಓದೋದಿಲ್ಲ, ವೈದಿಕರು ಲೌಕಿಕ ಇಬ್ಬರು ಮೀಟೇ ಆಗೋದಿಲ್ಲ. ಆದ್ದರಿಂದ ಇವ್ರ ಪ್ರಾಬ್ಲಮ್ಸ್ ಇವರಿಗೆ, ಅವ್ರ ಪ್ರಾಬ್ಲಮ್ಸ್ ಅವರಿಗೆ. ಒಂದು ಇವರಿಗೆ ಅವರಿಗೆ ಸಾಲ್ವ್ ಮಾಡೋಕ್ಕೆ ಇವನಿಗೆ ಬರೋದಿಲ್ಲ, ಇದಾರ್ಥ ಅವರಿಗೆ ಬರೋದಿಲ್ಲ. ಹೀಗಾಗಿ ಇಬ್ಬರು ಕೂಡ ಅರ್ಧ ಅರ್ಧ ಆಗಿಬಿಟ್ಟು ಪೂರ್ತಿ ಜ್ಞಾನ ಬರೋದೆ. ಎರಡೂ ತಿಳಿದಿರಬೇಕು. ಆದರೆ ಲೌಕಿಕ ತಿಳಿಬೇಕಾದದ್ದು ಅದು ಹೇಯ, ಉಪಯೋಗ ಇಲ್ಲ ಅಂತ ಗೊತ್ತಾಗಲಿಕ್ಕೆ. ವೈದ್ಯಕ್ಕೆ ತಿಳಿಬೇಕಾದ ಯೋಗ್ಯ ಬಿಡೋಕ್ಕೋಸ್ಕರ. ಕೆಲಸಕ್ಕೆ ಯಾರೋ ಹೇಳ್ತೀವಿ ತಿನ್ನು ಹೊಸ ರುಚಿ ಅಂತ, ಏನಂಗೆ ಏನು ಬೇಡ ಅಂತ ಹೇಳ್ತಾರೆ. ಸ್ವಲ್ಪ ತಿಂದು ನೋಡಿ ಅಂತ ನೋಡ್ಬೇಕು. ಏನು ಮಾಡಬೇಕು ಫಸ್ಟ್ ನೀವೀಗ ರುಚಿ ನೋಡಿ ಆಮೇಲೆ ಹೇಳಿದ್ರು, ಮದ್ದು ಹೇಳಾಗಿಲ್ಲ. ನೋಡಿಬಿಟ್ಟು ಆಮೇಲೆ ಇನ್ನೂ ಸ್ವಲ್ಪ ಹಾಕಿ ಅಂತಾರೆ. ಆಮೇಲೆ ಮದ್ದೇನು ಹೇಳಿದ್ದ ಬೇಡ ಅಂತ ಹೇಳಿದ್ದ. ಈಗ ಎಲ್ಲರೂ ತಾರಾಗಿ ಸೋಮಿಸ್ತಾರೆ ನನಗೆ. ಅದೇ ಗೊತ್ತಾದ್ಮೇಲೆ ಹೀಗಾಯ್ತು. ಅಧ್ಯಾತ್ಮ ಆಗಿರೋದು ಹಾಗೆ ಇವತ್ತು. ಯಾರು ಬೇಡ ಅಂತ ಹೇಳ್ತಾರೆ, ಸಿಕ್ಕ ಮೇಲೆ ಬಿಡ್ಲಿಕ್ಕೆ ಸಾಧ್ಯ. ಪ್ರಹ್ಲಾದ ಹಿಡಿದು ಬಿಡ್ತಾರೆ. ಇದು ಪಾಯಿಂಟ್. ಗೊತ್ತಿಲ್ಲದೇನೆ ನಿಮಗೆ ಇವತ್ತು ದೇವ್ರನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾರಲ್ಲ, ಹೋಗಿ ಬಿಡಿ. ದೇವರು ಏನಂತ ತಿಳ್ಕೊಂಡಿದ್ದೀರಿ ಫಸ್ಟ್ ನೀವು ಹೇಳಿ. ಅಲ್ಲ ಇದನ್ನು ಒಪ್ಪೋದಿಲ್ಲ, ಇವ್ರು ಗೊತ್ತೇ ಇಲ್ಲ ದೇವರು ಅಂತೇಳಿ ಒಪ್ಪೋದಿಲ್ಲ ಅಷ್ಟೇ. ಇವ್ರು ಒಪ್ಪೋರು ಅಷ್ಟೇ, ಏನು ಗೊತ್ತಿಲ್ಲ, ಬರೀ ಒಪ್ತೇವೆ ಅಷ್ಟೇ. ಈ ರೀತಿ ಆಡಿದ್ರೆ ಉಪಯೋಗ ಇಲ್ಲ. ಅದು ಅರ್ಥ ತಿಳ್ಕೊಂಡಿರ್ತದೆ. ಅದಕ್ಕೆ ದೇವರು ಬೇಡ ಅವರಲ್ಲೋ ಭಾಗವತ ಓದಿಬಿಡಿ ಒಂದು ಇಷ್ಟ ಇರಲಿ ಓದಿಬಿಡಿ. ಆಮೇಲೆ ಅದು ಒಪ್ಪೋದಿಲ್ಲ ಅಂತೇಳಿ ಪುಸ್ತಕನೇ ಒಪ್ಪೋದಿಲ್ಲ ಅಂತ ಏನು ಅರ್ಥ? ಅದಕ್ಕೆ ಎಲ್ಲ ನಾನು ಹೇಳಲ್ಲ ಅನ್ಬೇಕು, ನಾವು ಗೊತ್ತಿಲ್ಲ ಹೇಳಲ್ಲ ಅನ್ಬೇಕು. ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಹಾಗೆ ಮಾಡಿಕೊಡ್ತು. ಅಥದ್ವೇವಾವ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ. ಪರ ಅಂದರೆ ಬ್ರಹ್ಮಸೂತ್ರ, ಅಪರ ಅಂತ ಹೇಳಿದರೆ ಅಪರ ವಿದ್ಯೆಗಳೆಲ್ಲ ಸೇರುತ್ತೆ. ತತ್ರ ಯೇ ವೇದ ಯಾನಿ ಅಂಗಾನಿ ಯಾನಿ ಉಪಾಂಗಾನಿ ಯಾನಿ ಅಂಗಾನಿ ಸಾ ಅಪರ. ವೇದಾಂಗಗಳೆಲ್ಲ ಏನವು? ವೇದಾಂಗಗಳೆಲ್ಲ ಅಪರ ವಿದ್ಯೆಗಳು. ಆದರೆ ಅವೇ ವಿದ್ಯೆಗಳು ದೇವ್ರ ಪರ ಆದಾಗೆಲ್ಲ ಏನಾಯ್ತದು? ಪರವಿದ್ಯೆಗಳು. ಅಥ ಪರ ಯಯಾ ಸಹ ಹರಿಹಿ ವೇದಿತವ್ಯೋ ಯೋಸೌ ಅದೃಶ್ಯೋ ನಿರ್ಗುಣ ಪರಃ ಪರಮಾತ್ಮ ಇತ್ಯಾದಿನ ತದ್ಧರ್ಮತ್ವೇನ ಅವಗತ ಪರವಿದ್ಯಾ ವಿಷಯತ್ವೋಕ್ತೇ ವಿಷ್ಣುರೇವ ಅದೃಶ್ಯತ್ವಾದಿ ಗುಣಕಃ. ಅಲ್ಲಿ ತೀರ್ಮಾನ, ವಿಷ್ಣುವೇ ಅದೃಶ್ಯತ್ವಾದಿ ಗುಣ ಹೊಂದಿನ ಹೊರತು ಬೇರೆ ಅಲ್ಲ. ಯಾರೋ ಅದೃಶ್ಯ ಆದರೆ ನಮಗೆ ಬೇಳೆ ತೊಂದುಬಿಡ್ತಾನೆ. ಸಂಬಂಧಪಟ್ಟವನು ಹೋದ್ರೆ ಏನಾಗುತ್ತೆ ಅಲ್ಲಿಗೆ? ಅವ ನಮಗೆ ಬೇಕು ಬೇಡ ಅರ್ಥ ಆಗುತ್ತೆ. ಆ ದೃಷ್ಟಿಯಲ್ಲಿ ಅದೃಶ್ಯತ್ವಾದಿ ಗುಣ ಹೊಂದಿರತಕ್ಕಂತಹ ಬರೀ ನಮ್ಮ ವ್ಯಕ್ತಿ ಆಗಬಾರದು, ಮೋಕ್ಷ ಕೊಡೋನಾಗಬೇಕು. ಅಂತ ಮೋಕ್ಷ ಕೊಡ್ತಕ್ಕಂಥ ಅದೃಶ್ಯತ್ವಾದಿ ಗುಣಕನಾದವನು ವಿಷ್ಣುವೇ ಹೊರತು ಬೇರೆಯವರಲ್ಲ. ಅದಿನ್ನೂ ಮುಗಿದಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ನಾಳೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾ